ಕೋಳಿ ಕಾಲಿಗೆ ಗೆಜ್ಜೆ ಎರಡನೇ ಭಾಗ. ಒಂದನೇ ಭಾಗದಲ್ಲಿ ಇದು ಸಿದ್ದಪ್ಪ ಅವರು ಸ್ಟೆಲ್ಲಾ ಮತ್ತು ಮಕ್ಕಳೊಂದಿಗೆ ಮಾತುಕತೆ, ಅದು ವಿದೇಶದಲ್ಲಿ ಆಗುತ್ತೆ. ನಂತರ ಎರಡನೇ ಭಾಗದ ಪ್ರಾರಂಭ. ಅಜ್ಜ ಚಿಕ್ಕಪ್ಪನ ಪತ್ರ ಬರಲಿಲ್ಲ ಎಂದು ಮೊಮ್ಮಗ ಜೋರು ಧ್ವನಿಯಲ್ಲಿ ಕೇಳಿದ. ಇಲ್ಲಿ ಭಾರತದಲ್ಲಿ ನಡೆದ ಇದು ಘಟನೆ. ಅಲ್ಲ, ಜೈ ಭೀಮ, ನನಗೆ ಕಿವಿ ಕೇಳಿಸ್ತದಪ್ಪ, ಸಾವ್ಕಾಶ ಮಾತಾಡು ಎಂದು ಹೇಳುತ್ತಿದ್ದಂತೆ ರಾಯಣ್ಣ ತಾತ ಎಂದು ಪೋಸ್ಟ್ ಮಾಸ್ಟರ್ ಕೂಗುತ್ತಾ ಬಂದದ್ದನ್ನು ನೋಡುತ್ತಿದ್ದಂತೆ ರಾಯಣ್ಣನ ಮುಖ ಅರಳಿತು. ಕಾಲಲ್ಲಿ ಶಕ್ತಿ ಇಲ್ಲದಿದ್ದರೂ ಉಲ್ಲಾಸಿತನಾಗಿ ಜಿಂಕೆಯಂತೆ ಛಂಗನೆ ಎದ್ದು ನಿಂತು, ಪೋಸ್ಟ್ ಮಾಸ್ಟರ್ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಕೂಡ್ರಿ ಎಂದು ಉಪಚಾರ ಮಾಡಿದ ರಾಯಣ್ಣ ಮಗನಿಂದ ಪತ್ರ ಬಂತೇನ್ರಿ ಎಂದು ಅವಸರ ಮಾಡಿ ಕೇಳಿದ. ಅವಸರವಾಗಿ ಮಗನಿಂದ ಪತ್ರ ಬಂತೇನ್ರಿ ಅಂತ ಅಂದರೆ ಕಾಯ್ತಾ ಇದ್ದ. ಮಗನ ಪತ್ರಕ್ಕಾಗಿಯೇ ಕಾಯ್ತಾ ಇರ್ತಕ್ಕಂಥ ರಾಯಣ್ಣನಿಗೆ, ಅಂದರೆ ರಾಯಣ್ಣ ಸಿದ್ದಣ್ಣನ ತಂದೆ. ಇರಿ ರಾಯಣ್ಣ ತಾತ, ನೋಡಿ ಅಮೇರಿಕದಿಂದ ಬಂದ ಪತ್ರ. ಈ ಸುತ್ತ ಹಳ್ಳ್ಯಾಗ ನಿಮಗೆ ಬಿಟ್ರೆ ಮತ್ಯಾರಿಗೆ ಬರ್ತದ ತಾತ? ಕರ್ರೆ ನಿನ್ನ ಮಗ ಎಂಥವನದಾನ, ಹೆಂಗದಾನ ನೋಡಕ್ಕೆ ಇಲ್ಲಿ ತನಕ ಆಗಲಿಲ್ಲ. ನಿನಗೆ ಬರುವ ಪತ್ರ ಚೆಕ್ ಕೊಡೋದಷ್ಟು ನೋಡು ಎಂದ. ಹೇಳುತ್ತಾ ಪೋಸ್ಟ್ ಮಾಸ್ಟರ್ ರಾಯಣ್ಣ ತಾತನ ಕೈಗೆ ಪತ್ರ ಕೊಟ್ಟ. ತಾತನ ಕಣ್ಣು ಚೆನ್ನಾಗಿದ್ದರಿಂದ ತಾನೇ ಪತ್ರ ಓಪನ್ ಮಾಡಿ ಓದಿದ. ಕ್ಷಣ ಹೊತ್ತು ತಾತ ಭಾವುಕನಾದ. ಕಣ್ಣು ತುಂಬಿ ಬಂದ ನೀರು ಕಪಾಳ ಮೇಲೆ ದಳದಳ ಹರಿದವು. ಯಾಕ ತಾತ ಕಣ್ಣೀರು ಎಂದು ಕೇಳಿದ ಪೋಸ್ಟ್ ಮಾಸ್ಟರ್ ಎದ್ದು ನಿಂತು ತಾತನ ಹೆಗಲಿಗೆ ಕೈ ಹಚ್ಚಿ ಸಮಾಧಾನ ಮಾಡಿದ. ಅಷ್ಟರಲ್ಲಿ ಮನೆಯವರೆಲ್ಲ ತಾತನನ್ನು ಸುತ್ತುವರಿದರು. ಯಾಕ ಬಾಬಾ, ಯಾಕ ಅಳಕತ್ತಿದಿ? ಅಣ್ಣ ಏನಾರ ಬರ್ದಾನ ಎಂದು ಕೇಳಿದ. ಹೇ ಮಗ, ಅವನಿಗೇನು ಆಗಿಲ್ಲ, ಖುಷಿ ಅಂದ್ರ ನಿಮ್ಮ ಅಣ್ಣ ಅತ್ತಿಗಿ ಮಕ್ಕಳು ಬುದ್ಧ ಜಯಂತಿಗೆ ಬರ್ತಾರಪ್ಪ ಎಂದು ಹೇಳಿದ್ದು ಕೇಳ್ತಿದ್ದಂತೆ ಮಕ್ಕಳು ಮರಿ ಬಂಧು ಬಳಗ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಪೋಸ್ಟ್ ಮಾಸ್ಟರ್ ಸಾಹೇಬ್ರ, ನಮ್ಮ ಮನ್ಯಾಗ ಯಾರೂ ನೌಕರಿಯವರಿಲ್ಲ, ಯಾರೂ ಓದಿಲ್ಲ, ಓದಿದ್ರೂ ಯಾರೂ ಬರಂಗಿಲ್ಲ ಹೋಗಂಗಿಲ್ಲ ಅಂತಿದ್ರು. ಆದ್ರೆ ಈಗ ಆ ಕನಸು ನನಸಾತು ಎಂದು ಹೇಳಿದ ಶರಣ ಆ ಕಡಿಂದ ಈ ಕಡೆಯಿಂದ ಆ ಕಡೆ ಹೆಜ್ಜೆ ಹಾಕುತ್ತಾ ಒಂದೆಡೆ ನಿಲ್ಲದಾದ. ಏ ಶರಣ, ಈ ಚೆಕ್ ತಗೋ, ಬ್ಯಾಂಕಿಗೆ ಹಾಕು, ಮಗ ಸೊಸಿ ಮೊಮ್ಮಕ್ಕಳು ಬಂದ್ರ ಇರ್ಲಾಕ ಚಂದಾಗಿ ವ್ಯವಸ್ಥೆ ಮಾಡು ಎಂದು ರಾಯಣ್ಣ ತಾತ ಹೇಳಿದ. ಆಗಲಿ ದೊಡ್ಡಪ್ಪ ಎಂದು ಹಂಗುಟ್ಟಿದ. ಅಷ್ಟರಲ್ಲಿ ಶರಣ ತಾಯಿ ಮಾಡಿದ ಚಹಾ ತಂದು ಕೊಟ್ಟ. ಪೋಸ್ಟ್ ಮಾಸ್ಟರ್ ಚಹಾ ಕುಡಿದು, ನೋಡ ರಾಯಣ್ಣ ತಾತ, ನಿಮ್ಮ ಮಗ ಬಂದಾಗ ನನ್ನ ಮರಿಬೇಡ, ನನಗೆ ಮರಿಬಾರ್ದ ಎಂದು ತಾಕೀತು ಮಾಡಿ ಹೊರಡಲು ಸಿದ್ಧನಾಗುತ್ತಿದ್ದ. ಇರ್ರಿ ಪೋಸ್ಟ್ ಮಾಸ್ಟರ್ ಎಂದು ಜೋರಿಲೆ ಕೂಡಲು ರಾಯಣ್ಣ ತಾತ ಹೇಳಿದ. ಜೈ ಭೀಮ ಶರಣ ಇಬ್ಬರು ಎದ್ದು ಮನೆಯೊಳಗೆ ಹೋದರು. ಜೈ ಭೀಮ ಶರಣ ಇವರಿಬ್ಬರು ಮಕ್ಕಳು, ಅಂದರೆ ಮೊಮ್ಮಕ್ಕಳು, ರಾಯಣ್ಣ ತಾತನ ಮೊಮ್ಮಕ್ಕಳು. ತಾತ ಏನೋ ಹೇಳ್ತೀನಿ ಅಂದ್ರಿ ಎಂದು ಪೋಸ್ಟ್ ಮಾಸ್ಟರ್ ರಾಯಣ್ಣನ ನೋಡಿದ. ಏನಿಲ್ಲ ಮಾಸ್ಟರ್, ನೀವು ಸದಾ ಕೇಳ್ತಿದ್ರಿ ತಾತ, ನೀವು ಏನಾಗಿದ್ರಿ, ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ, ನಿಮ್ಮ ಮಗನ ಯಾವಾಗ ನಾವ್ಯಾರೂ ನೋಡಿಲ್ಲ ಅಂತಿದ್ರಲ್ಲ, ಈಗ ಹೇಳ್ತೀನಿ ಕೇಳ್ರಿ ಎಂದು ರಾಯಣ್ಣ ತಾತ ತನ್ನ ಪೂರ್ವಾಶ್ರಮದ ಬದುಕನ್ನು ನೆನಪಿಸಿಕೊಂಡ. ನಮ್ಮ ನೆಲ ಮೊದಲ ನಿಜಾಮರ ಆಡಳಿತದಲ್ಲಿತ್ತು. ನಮ್ಮ ಹಿರ್ಯಾರು ಮಹಾರ್ ಬೆಟಾಲಿಯನ್ನಲ್ಲಿ ಸೈನಿಕರಾಗಿದ್ದರು. ನಾನು ನೋಡ್ಲಾಕ ಎತ್ತರ ಧಾಡ್ಸಿ ಇದ್ದೆ, ಓದು ಬರಹ ಬರ್ತಿತ್ತು. ವಾರ್ಗಿಯವರ ಕೂಡ ಸೇರಿಕೊಂಡು ಸೈನಿಕನಾದೆ. ರಾಮ್ಜಿ ಸಕ್ಪಾಲ್ ಅವರ ಪ್ರಭಾವದಿಂದ ಜಾತಿ ವಿರೋಧಿ ಚಳವಳಿಯಲ್ಲಿ ನಮ್ಮ ಕುಟುಂಬದವರು ಭಾಗಿಯಾದರು. ನನಗೂ ಅದರ ಸಂಪರ್ಕ ಬಂದಿತ್ತು. ಅದೇ ಆಗ ಮದುವೆಯಾಗಿತ್ತು. ನಾನು 3-6 ತಿಂಗಳಿಗೊಮ್ಮೆ ಬಂದು ಹೋಗ್ತಿದ್ದೆ. ಊರವರು ನಮಗೆ ಹೆದರುತ್ತಿದ್ರು, ಆದರೂ ನಮ್ಮ ವಿರುದ್ಧ ಕುತಂತ್ರ ಮಾಡೋದು ಬಿಟ್ಟಿರಲಿಲ್ಲ. ಜಾತಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದವರನ್ನು ಮೊದಲ ಎದುರು ಹಾಕ್ಕೊಂಡಿದ್ದೆವು. ರಜಾಕರ ಹಾವಳ್ಯಾಗ ನಮ್ಮ ಹಿಂದೂಗಳ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದ ಸುದ್ದಿ ನಮ್ಮ ಕಿವಿಗೂ ಬಿದ್ದಿತ್ತು. ರಾಯಣ್ಣ ಮಹಾರ್ ಸೇನಾಪಡೆಯಲ್ಲಿದ್ದಾನ, ನಿಮ್ಮ ವಿರುದ್ಧ ಪಿತೂರಿ ಮಾಡ್ಲಿಕತ್ಯಾನ ಎಂದು ರಜಾಕರ್ರಿಗೆ ಚುಗುಳಿ ಹೇಳುವುದಟ್ಟ
ಸಾಕಾಗಿತ್ತು. ರಜಾಕರ ಹಾವಳಿ ಎದ್ದಾಗ ನಮ್ಮೂರ ಡೂಪ್ಲಿಕೇಟ್ ರಜಾಕಾರರು ಅದ ಹಿಂದೂಗಳು ನಮ್ಮ ಮನೆ ಗುಡಿಸಲಿಗೆ ರಾತ್ರೋರಾತ್ರಿ ಉರಿ ಹಚ್ಚಾರ ನೋಡ್ರಿ. ಒಡ ಹುಟ್ಟಿದವರು ಹೆತ್ತವರು ಸುಟ್ಟು ಕರಕಲಾಗಿಬಿಟ್ರು. ಅದೇಗೋ ನನ್ನ ಹೆಂಡತಿ ಮಗು ಬದುಕು ಉಳಿದ್ರು. ಭಯಂಕರ ದುರಂತ ಆಗಿತ್ತು. ನನ್ನ ಹೆಂಡತಿ ಗಾಬರಿಗೊಂಡು ಆದ ಆಘಾತದಿಂದ ಅವಳು ಹೊರಗ ಬರಲಿಲ್ಲ. ನೀ ಹ್ಯಾಂಗ ಬದುಕಿ ಉಳಿದಿ ಎಂದು ಕೇಳಿದ್ರ ಮುಸ್ಲಿಂ ಕೇರಿ ಕಡೆ ಕೈ ಮಾಡುತ್ತಿದ್ದಳು. ಏನೂ ಹೇಳದೆ ನರಳಿ ಸತ್ತಳು. ಹಳ್ಳಿಯ ಆಗಂತುಕನೊಬ್ಬ ಬಾಯಿ ತಪ್ಪಿ ರಾಯಣ್ಣನ ಹೆಂಡತಿ ಮಗನ್ನ ಕಾಪಾಡಿದವ ಮುತ್ತುಲಾಲ್ ಎಂದು ಹೇಳಿದ್ದು ಕಿವಿಗೆ ಬಿದ್ದಿತ್ತು. ಇದ್ದೊಬ್ಬ ಮಗನನ್ನ ಕರ್ಕೊಂಡು ಊರು ಬಿಟ್ಟೆ. ಯಾರು ಅವನು ರಾಯಣ್ಣನ ಮಗ ಅನ್ಬಾರ್ದು, ಗುರುತೇ ಹಿಡಿಬಾರ್ದು ಎಂದು ಗೌಪ್ಯವಾಗಿ ಮಗನಿಗೆ ಹೊರಗಡೆ ಓದಿಸಿದೆ. ಅವನು ದೊಡ್ಡವನಾಗಿ ವಿದೇಶಕ್ಕೆ ಓದಲು ಹೋದ ಮೇಲೆ ಎಲ್ಲಿರಬೇಕು ಎಂದು ಯೋಚಿಸಿ ದೃಢ ನಿರ್ಧಾರ ಮಾಡಿ ನಾನು ಊರು ಸೇರಿದೆ. ಹುಚ್ಚನಂಗ ನನ್ನ ಮಗ ಹಂಗಿದಾನ ಹಿಂಗಿದಾನ ಅಮೇರಿಕದಾಗಿದ್ದಾನ ಎಂದು ಬಡಬಡಿಸುತ್ತಾ ಇದ್ದೆ. ಇದನ್ನು ಯಾರೂ ನಂಬಿರಲಿಲ್ಲ, ತಲೆಯಾಗೂ ಹಾಕಿಕೊಂಡಿರಲಿಲ್ಲ. ಮಗ ಎಂದಿದ್ದರೂ ಒಂದು ದಿನ ಬಂದೇ ಬರ್ತಾನ ಎನ್ನುವ ಭರವಸೆ ಇತ್ತು. ಅವನು ಅಲ್ಲೇ ಮದುವೆಯಾದ, ಅವನಿಗೆ ಮಕ್ಕಳೂ ಆದವು. ಮಗ ಸೊಸಿ ಮೊಮ್ಮಕ್ಕಳು ಬರಲಿ ಎಂದು ತಪ ಮಾಡುತ್ತಾ ಬದುಕಿದ್ದೆ. ಇದು ನನ್ನ ದುರಂತದ ಕತೆ. ಪೋಸ್ಟ್ ಮಾಸ್ಟರ್ ನನ್ನ ಪತ್ರಕ್ಕೆ ಬೆಲೆ ಕೊಟ್ಟು ಮಗ ಈಗ ಬರ್ಲಿಕತ್ಯಾನ ಎಂದು ರಾಯಣ್ಣ ದುಃಖಿಸಿದ. ಇರಲಿ ತಾತ, ನೀನೊಬ್ಬ ಧೀರ. ಆದ್ರ ಮಗನ್ನ ಯಾಕ ಹೊರಗಿನ ದೇಶದಾಗ ಇಟ್ಟಿದಿ ಅನ್ನೋದ ಅರ್ಥ ಆಗಿರಲಿಲ್ಲ. ನೋಡ್ರಿ, ಪೋಸ್ಟ್ ಮಾಸ್ಟರ್ನ ಸಾವಿಗೆ ಎಂದು ಹೆದರೋದಿಲ್ಲ. ಸಾವಿಗೆ ನಾನು ಎಂದೂ ಹೆದರೋದಿಲ್ಲ. ಅದಕ್ಕೆ ಜಾತಿ ಅಪಮಾನಕ್ಕೆ ತುಂಬ ಹೆದರಿಕೆ ಆಗ್ತದೆ. ಜಾತಿ ಅಪಮಾನಕ್ಕಂದ್ರೆ ತುಂಬ ಹೆದರಿಕೆ ಆಗ್ತದೆ. ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ದಿನ ಬೆಳಗಾದ್ರೂ ಸಾಕು, ನೀ ಯಾವ ಜಾತಿ, ನಮ್ಮದು ಮೇಲಿನ ಜಾತಿ, ನಿಮ್ಮದು ಕೆಳಗಿನ ಜಾತಿ, ಇದೇ ತಕರಾರದಲ್ಲೇ ಜೀವನ ಕಳೆಯುತ್ತಾ ಬಂದೆವು ಮಾಸ್ಟರ್ ಸಾಹೇಬ್ರೆ ಎಂದು ರಾಯಣ್ಣ ಇಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ ಕೆಂಡ ಕಾರಿದ. ನೀ ಹೇಳೋದು ಸರಿಯದ ರಾಯಣ್ಣ ತಾತ ಅನ್ನುತ್ತಾ ಪೋಸ್ಟ್ ಮಾಸ್ಟರ್ ಆ ಕಡೆ ಈ ಕಡೆ ನೋಡಿದ. ಬಿಸಿಲಂದ್ರ ಬಿಸಿಲು. ಎಲ್ಲರೂ ಗುಡಿಸಲು ಮನೆ ಸೇರಿದ್ರು. ನಾಯಿ ಬೆಕ್ಕು ಪಕ್ಷಿಗಳು ಎಲ್ಲರ ಮರದ ನೆರಳು ಆಶ್ರಯಿಸಿದ್ದವು. ಯಾರೂ ಇಲ್ಲದ್ದು ಖಾತ್ರಿಪಡಿಸಿಕೊಂಡ ಪೋಸ್ಟ್ ಮಾಸ್ಟರ್, ನಾನು ನಿಮ್ಮವನ ಯಾರಿಗಾರ ಗೊತ್ತಾಗಿತ್ತು ಎಂದು ಹೇಳಿಲ್ಲ. ಯಾಕಂದ್ರೆ ಮನಿ ಬಾಡಿಗೆ ಕೊಡಂಗಿಲ್ಲ, ಕುಡಿಯಾಕ ನೀರು ಕೊಡಂಗಿಲ್ಲ. ಈ ಜಾತಿ ಮರಣ ಶಾಸನ ಇದ್ದಂಗ. ಏನು ಮಾಡ್ತಿ ತಾತ, ನಿನ್ನ ನಿರ್ಧಾರ ಸರಿಯದ. ಇರ್ಲಿ, ಬರ್ತೀನಿ, ಕಾಗದ ಪತ್ರಗಳು ಹಂಚಬೇಕು ಎಂದು ಎದ್ದು ಹೋಗುತ್ತಾ ನಿಮ್ಮ ಮಗ ಬಂದಾಗ ಮರಿಬ್ಯಾಡ್ರಿ, ನಾನು ಬರ್ತೀನಿ ಎಂದು ಹೇಳಿ ಹೋದ.